ವರ್ಷ ಜೀವನ ನಡೆಸಿದ್ರಲ್ಲ, ಆ ಜೀವನದ ಕೆಲವು ಘಟನೆಗಳನ್ನ ನಮ್ಮ ಜೊತೆ ಹಂಚ್ಕೋಬಹುದಾ ಅಮ್ಮ? ನಿಮ್ಗೆ ಯಾವ್ಯಾವ್ದು ಇಂಪಾರ್ಟೆಂಟ್ ಅನ್ಸುತ್ತೆ ಆ ಇಂಪಾರ್ಟೆಂಟ್ ಘಟನೆಗಳನ್ನ ನಮ್ಮ ಜೊತೆ ಹಂಚ್ಕೊಳ್ಳಿ ಅಮ್ಮ. ಯೂಶಲಿ ನಾನು ಹೇಳ್ತಾ ಇರ್ತೀನಿ, ಪಾಸ್ಟ್ ಈಸ್ ಪಾಸ್ಟ್. ಸತ್ತೋಯ್ತು ಅದಿಲ್ಲ. ಯಾವಾಗ ಕೆಲವು ಘಟನೆಗಳು ನಮಗೆ ಗೊತ್ತಿಲ್ಲದೆ ನಾವು ಎಷ್ಟೇ ಬಿಟ್ಟಿದ್ರೂ ನಮ್ಮ ಮನಸ್ಸಿನ ಆಳಕ್ಕೆ ಅದು ಸಬ್ಕಾನ್ಷಿಯಸ್ ಲೆವೆಲಿಂದ ಭಾಳ ಆಳಕ್ಕೆ ಹೊಟ್ಟೋಗಿರುತ್ತದೆ. ಆದರೆ ನಾವು ವಿವೇಕ ಸಂಪಾದನೆ ಮಾಡ್ಕೊಂಡ್ಬಿಟ್ರೆ, ಧ್ಯಾನ, ಈ ಸ್ಪಿರಿಚುಯಾಲಿಟಿಗೆ ಬಂದುಬಿಟ್ರೆ, ನಮ್ಮ ಚಿಂತನೆಗಳು ಬಹಳ ಎತ್ತರದ ಲೆವೆಲ್ನಲ್ಲಿದ್ದರೆ ಅಥವಾ ಆಳದ ಲೆವೆಲ್ನಲ್ಲಿದ್ದರೆ, ಆಯಾಮ ಬೇರೆ ಆಗಿದ್ದರೆ, ಅವೆಲ್ಲ ನೆನಪುಗಳಾಗಿರುತ್ತೆ ಹೊರತು ಅದು ನಮ್ಮನ್ನು ಕಾಡೋದಿಲ್ಲ. ಒಳ್ಳೆಯದಿರ್ಬೋದು, ಕೆಟ್ಟದ್ದಿರ್ಬೋದು, ಘಟನೆಗಳು ಆಗೋಗಿದೆ, ಮುಗಿದೋಗಿದೆ. ಇದು ವಿವೇಕ ನಮಗೆ ಜಾಗೃತವಾದಾಗ ಎಲ್ಲೂ ಹೋಗಿರಲ್ಲ. ಅದು ನಮಗೆ ಒಳಗಡೆಯಿಂದಲೇ ಪಾಠವನ್ನು ಕೊಡ್ತಾ ಇರುತ್ತೆ, ಲೆಸನ್ ಕೊಡ್ತಾ ಇರುತ್ತೆ. ಬಿಕಾಸ್ ನಮ್ಮ ಜೀವನದಲ್ಲಿ ಒಂದು ಆಯಾಮ ಬದಲಾದ ಮೇಲೆ ನಾವು ಅನ್ಲರ್ನಿಂಗ್ ಸ್ಟಾರ್ಟ್ ಮಾಡಿರ್ತೀವಿ. ಅಂದರೆ ಪ್ರಾಸೆಸ್ ಬೇರೆ. ನಮಗೆ ಅರಿವಾದ ಮೇಲೆ, ಪ್ರಜ್ಞಾಪೂರ್ವಕವಾಗಿ ನಾವು ಜೀವನವನ್ನು ನೋಡೋಕ್ಕೆ ಶುರು ಮಾಡಿದ ಮೇಲೆ, ನಾವು ಪ್ರತಿಯೊಂದನ್ನು ತೆಗೆದುಕೊಳ್ಳೋ ರೀತಿಯೇ ಬೇರೆ. ಇದು ನಿಜವಾಗ್ಲೂ ಕಲಿತಾ ಇರ್ತೀವಿ. ಕಲಿಯುವಾಗ ಅನ್ಲರ್ನ್ ಆಗ್ತಾ ಇರುತ್ತಲ್ಲ, ನಾವು ಕಲಿತಿದ್ದನ್ನು ಬಿಡ್ತಾ ಇರ್ತೀವಲ್ಲ, ಅದಕ್ಕೆ ಹಿಂದಿನ ನಾವು ಮಾಡಿದ ಘಟನೆಗಳೇನೇನಿದೆ ಅದು ನಮಗೆ ಎಚ್ಚರಿಸ್ತಾ ಇರುತ್ತೆ ಪಾಠವಾಗಿ. ಅದರಿಂದ ಆ ಘಟನೆಗಳು ಒಳ್ಳೆಯದು ಕೆಟ್ಟದ್ದು, ಸರಿ ತಪ್ಪು ಅನ್ನೋಕ್ಕಿಂತ ಅದು ಕಲಿಸಿದ ಪಾಠ ನಮ್ಮನ್ನು ಎಷ್ಟು ಎತ್ತರಕ್ಕೆ ಕರ್ಕೊಂಡು ಹೋಗಿದೆ, ಎಷ್ಟು ಜೀವನವನ್ನು ಆಳವಾಗಿ ನೋಡೋದಕ್ಕೆ ಅದು ನಮಗೆ ಶಕ್ತಿ ಕೊಟ್ಟಿದೆ, ನಮ್ಮಲ್ಲಿ ಎಷ್ಟು ಪರಿವರ್ತನೆ ಆಗಿದೆ, ನಾವೆಷ್ಟು ಬೆಳೆದಿದ್ದೀವಿ ಅನ್ನೋದು ಜೀವನದಲ್ಲಿ ಮುಖ್ಯ. ಅದರಿಂದ ಕಿತ್ತಾಕಕ್ಕಾಗಲ್ಲ. ಪಾಸ್ಟ್ನ ಬಾಯ್ನಲ್ಲಿ ಹೇಳ್ಬೋದು, ಸತ್ತೋಯ್ತು, ಆಗೋಯ್ತು, ನಡೆದೋಯ್ತು, ಬಿಟ್ಬಿಡಿ ಅಂತ. ಅದು ನಿಮ್ಮ ಕೈಲಿಲ್ಲ. ಆಲ್ರೆಡಿ ನೀವು ಅಬ್ಸಾರ್ಬ್ ಮಾಡ್ಕೊಂಬಿಟ್ಟಿದ್ದೀರ, ಅದು ಕರ್ಮವಾಗಿ ಒಳಗಡೆ ಸೇರ್ಕೊಂಬಿಟ್ಟಿದೆ. ಆದರೆ ಅದು ತಗೊಂಡು ರಿಗ್ರೆಟ್ ಮಾಡಿ, ಒದ್ದಾಡಿ, ನಾನು ತಪ್ಪು ಮಾಡಿದೆ ಅಂತ ಗಿಲ್ಟ್ ಬರೋಕ್ಕಿಂತ ನೀವು ವಿವೇಕದಲ್ಲಿ ನೀವು ಅದನ್ನು ಪರಿವರ್ತನೆ ಮಾಡ್ಬೋದು. ದಟ್ ಈಸ್ ಎನ್ ಎನರ್ಜಿ, ದಟ್ ಈಸ್ ಸ್ಟೋರ್ಡ್ ಎನರ್ಜಿ. ನೀನು ಅದನ್ನು ಹಿಡ್ಕೊಂಡಷ್ಟು ನೀನು ವೀಕ್ ಆಗ್ತಾ ಇರ್ತೀಯ, ಆ ಎನರ್ಜಿ ಯೂಸ್ ಆಗ್ತಾ ಇಲ್ಲ. ಇವಾಗ ನೀನು ರಿಯಲೈಸ್ ಮಾಡ್ಕೊಂಡ್ಮೇಲೆ, ನಿನಗೆ ವಿವೇಕ ಬಂದ ಮೇಲೆ, ನಿನಗೆ ಅದು ತಪ್ಪು ಅಂತ ಗೊತ್ತಾದ ಮೇಲೆ, ಅರಿವಾದ ಮೇಲೆ, ಇನ್ನೊಂದು ಸತಿ ಅದು ಮಾಡೋಕ್ಕೆ ಬಿಡಲ್ಲ. ಆ ಕಾನ್ಷಿಯಸ್ ಲೆವೆಲ್ನಲ್ಲಿ ಅದು ಹೊರಗಡೆ ಇವಾಗ ರಿಲೀಸ್ ಆಗ್ತಾ ಇದೆ. ಯು ಹ್ಯಾವ್ ಅಕ್ಸೆಪ್ಟೆಡ್. ಆದ್ದರಿಂದ ಅದು ರಿಲೀಸ್ ಆಗಿ ಆ ಎನರ್ಜಿ ಯಾವುದು ಕಾಯಿಲ್ಡ್ ಅಪ್, ಯಾವುದು ನೀವು ಹೋಲ್ಡ್ ಮಾಡ್ಕೊಂಡಿದ್ರಿ, ಇವಾಗ ಹೋಲ್ಡ್ ಮಾಡೋದು ಅವಶ್ಯಕತೆ ಇಲ್ಲ, ಅಕ್ಸೆಪ್ಟ್ ಮಾಡಿ ಬಿಟ್ಟಿದ್ದೀರಾ. ಸೊ ದಟ್ ಸೇಮ್ ಎನರ್ಜಿ ಈಸ್ ಕಮ್ಮಿಂಗ್ ಆ್ಯಸ್ ಎ ಪಾಸಿಟಿವ್ ಎನರ್ಜಿ, ದ ಪಾಸಿಟಿವ್ ಫೋರ್ಸ್. ಅದು ನಿನಗೆ ಅನ್ಲರ್ನಿಂಗ್ಗೆ ಹೆಲ್ಪ್ ಮಾಡ್ತಾ ಇದೆ. ಇರೋದನ್ನೆಲ್ಲ ಬಿಟ್ಟು ಹೊಸದನ್ನು ಕಲಿತಾ ಇದ್ದೀರಲ್ಲ, ಅದರಿಂದ ನಾವು ಘಟನೆಗಳನ್ನು ಸರಿ ತಪ್ಪು, ಒಳ್ಳೆಯದು ಕೆಟ್ಟದ್ದು ಅಂತ ಯೋಚನೆ ಮಾಡೋಕ್ಕಿಂತ, ಎಷ್ಟು ಘಟನೆಗಳು ಜೀವನದಲ್ಲಿ ಮನುಷ್ಯನಿಗೆ ನಡೆಯುತ್ತೆ, ಒಳ್ಳೆಯದಿರ್ಬೋದು, ಕೆಟ್ಟದಿರ್ಬೋದು, ಯಾವುದೂ ಶಾಶ್ವತವಾಗಿ ಉಳಿದಿಲ್ಲ. ಆದರೆ ಅದು ಶಾಶ್ವತವಾದ ಜ್ಞಾನವನ್ನು ಕೊಟ್ಟಿದೆ, ಶಾಶ್ವತವಾದ ಒಂದು ಅರಿವನ್ನು ಕೊಟ್ಟಿದೆ. ಆ ಅರಿವಲ್ಲೇ ನಾವು ಮುಂದೆ ಬೆಳೆಯೋದು. ಪಾಸ್ಟ್ ಅನ್ನೋದ್ರಿಂದಲೇ ನಾವು ಯಾವ ರೀತಿ ಅದನ್ನು ತೆಗೆದುಕೊಂಡಿದ್ದೀವಿ. ನಿಮ್ಮ ಪಾಸ್ಟ್ ಹೆಂಗಾದರೂ ಇರಲಿ, ನೀವು ಯಾವ ರೀತಿ ಅದನ್ನು ಅಕ್ಸೆಪ್ಟ್ ಮಾಡಿದ್ದೀರಾ, ಯಾವ ರೀತಿ ಅದನ್ನು ಒಪ್ಕೊಂಡಿದ್ದೀರಾ, ಯಾವ ರೀತಿ ಅದನ್ನು ಬದಲಾಯಿಸ್ಕೊಳ್ಳೋಕ್ಕೆ ನಿಮ್ಮನ್ನು ನೀವು ಕೊಟ್ಕೊಂಡಿದ್ದೀರಾ, ಯಾವ ರೀತಿ ಬದಲಾಯಿಸ್ಕೊಂಡಿದ್ದೀರಾ, ಯಾವ ರೀತಿ ಅದರಿಂದ ನಿಮಗೆ ಆ ಎನರ್ಜಿ ಎಲ್ಲನೂ ರಿಲೀಸ್ ಆಗಿ ಹೊಸ ಜೀವನಕ್ಕೆ ಅದು ಯಾವ ರೀತಿ ಒಂದು ಬೇಸ್ ಆಗಿದೆ, ಒಂದು ತಳಪಾಯ ಆಗಿದೆ. ಇದು ನೋಡಿದಾಗ ಲೈಫ್ನಲ್ಲಿ ತುಂಬ ಘಟನೆಗಳು ನನ್ನ ಜೀವನದಲ್ಲಿ ನಡೆದಿದೆ. ನನ್ನ ಅಜ್ಞಾನದಿಂದ ನಡೆದಿರ್ಬೋದು, ಇಗ್ನೋರೆನ್ಸ್ ಎಲ್ಲನೂ. ಅದು ಒಳ್ಳೆಯದು ಅಂದ್ಕೊಂಡು ನಾನು ಎಷ್ಟೋ ಮಾಡಿರ್ಬೋದು, ಅದು ನನಗೆ ಕೆಟ್ಟದಾಗಿರ್ಬೋದು, ಅಥವಾ ಕೆಟ್ಟದ್ದು ಮಾಡಿರೂ ಅದು ಒಳ್ಳೆಯದಾಗಿರ್ಬೋದು. ಅದು ಒಳ್ಳೆಯದು ಕೆಟ್ಟದ್ದನ್ನು ಮೀರಿ ನೋಡುವ ದೃಷ್ಟಿಕೋನ ಒಂದು 25 ವರ್ಷದ ಕೆಳಗೆ ಬಂದಿರಬಹುದು, 30 ವರ್ಷದ ಕೆಳಗೆ ಬಂದಿರ್ಬೋದು. ಅದರ ಹಿಂದಿಂದೆಲ್ಲನೂ ಕೂಡ ಜಸ್ಟ್ ಒಂದು ಸ್ಟೋರಿ ನೋಡಿದ್ರೆ ಹೇಗಿರುತ್ತೋ ಹಾಗೆ ನೋಡಿ ನಗಬೇಕು, ಅಥವಾ
ನಕ್ಬಿಟ್ಟು ಬಿಟ್ಬಿಡಬೇಕು ಅಥವಾ ಅದನ್ನು ಪಾಠದ ಥರ ತೊಗೋಬೋದು, ಇಷ್ಟೇ ರಿಯಾಕ್ಷನ್ನೇ ಹೊರತು ಅದ್ರ ಬಗ್ಗೆ ಏನೂ ರಿಗ್ರೆಟ್ಸ್ ಇಲ್ಲ. ಘಟನೆಗಳು ಒಂದೊಂದೂ ಪರ್ಟಿಕ್ಯುಲರ್ ಆಗಿ ಜ್ಞಾಪಿಸ್ಕೊಂಡಾಗ ನಗು ಬರುತ್ತೆ, ಅದೇನು ದೊಡ್ಡ ವಿಷಯ ಏನಲ್ಲ, ಅಂಥ ಘಟನೆಗಳು ಏನೂ ನಡೆದಿಲ್ಲ. ಅಮ್ಮ ನೀವು ಈಗಲೂ ಡ್ರೈವ್ ಮಾಡ್ತೀರಾ ಅಮ್ಮ? ನಾನು ಎಲ್ಲರಿಗೂ ಹೇಳ್ತಿರ್ತೀನಿ, ಈ ಡ್ರೈವಿಂಗ್ ಅನ್ನೋದು ಒಂದು ಕಲೆ. ಯಾರಿಗೆ ಆ ಡ್ರೈವಿಂಗ್ ಕಲೆ ಗೊತ್ತಾಗುತ್ತೆ ಅವರು ಯಾವುದೋ ಒಂದು ಲಿಮಿಟನ್ನು ದಾಟಿ ಕಂಫರ್ಟ್ ಝೋನಿಂದ ಆಚೆ ಬಂದಾಗಲೇ ಅವ್ರಿಗೆ ಗೊತ್ತಾಗೋಕ್ಕೆ ಸಾಧ್ಯ. ಆ ಕಂಫರ್ಟ್ ಝೋನಲ್ಲಿದ್ದಾಗ ನಮಗೆ ಭಯ ಇರುತ್ತೆ, ಏನೋ ಒಂದು ವಿಚಿತ್ರ ಭಯ. ನಾವು ಡ್ರೈವ್ ಮಾಡಲ್ಲ ಅಷ್ಟೇ, ತುಂಬ ಜನ ಡ್ರೈವ್ ಮಾಡಿಲ್ಲ, ಮಾಡಲೇಬೇಕು ಅಂತ ರೂಲ್ ಇಲ್ಲ. ಆದರೆ ಇದೊಂದು ಸಮಾಜದಲ್ಲಿ ಇದೊಂದು ಪುಟ್ಟದು ವಿಷಯಗಳಲ್ಲಿ ನಾವು ನಮ್ಮನ್ನು ಕಂಡುಕೊಳ್ಬೋದು, ನಮ್ಮಲ್ಲಿರೋ ಶಕ್ತಿನ ಹೊರಗೆ ಹಾಕ್ಬೋದು. ನಾನು ಡ್ರೈವ್ ಮಾಡ್ತಾ ಇರಲಿಲ್ಲ, ಮಾಡೋಕ್ಕೆ ಶುರು ಮಾಡಿದಾಗ ನನ್ನಲ್ಲಿ ಅದು ಯಾವಾಗ ಸಲೀಸಾಗಿ ಡ್ರೈವ್ ಮಾಡೋಕ್ಕೆ ಶುರು ಮಾಡಿದ್ನೋ ಆ್ಯಟಿಟ್ಯೂಡ್ನಲ್ಲಿ ತುಂಬ ಚೇಂಜ್ ಆಯಿತು. ಆ ಭಯ ಹೊರಟೋಯ್ತು, ಸಾವಿನ ಭಯ ಹೋಯಿತು. ಮೊದಲು ಯಾರಾದರೂ ಡ್ರೈವ್ ಮಾಡ್ತಾರೆ ಪಕ್ಕದಲ್ಲಿ ಕೂತ್ಕೊಂಡ್ರೆ ಹೆದರಿಕೆ ಆಗೋದು, ಅವೆಲ್ಲ ಹೊರಟೋಯ್ತು. ಜರ್ನಿನಲ್ಲಿ ಭಯ ಆಗೋದು, ಇದೆಲ್ಲ ಫ್ಲೈಟಲ್ಲಿ ಹತ್ತೋವಾಗ ಭಯ ಇವತ್ತು ತುಂಬ ಜನಕ್ಕೆ ಕೆಲವರಿಗೆಲ್ಲ ಇನ್ನೂ ಇದೆ, ಏನಾಗ್ಬಿಡುತ್ತೋ ಅನ್ನೋ ಭಯ. ಯಾರ ಕೈಲಾದರೂ ಒಪ್ಸಿದ್ರೆ ಡ್ರೈವಿಂಗು, ನಾವು ಅವ್ರ ಜೊತೆಗೆ ನಾವು ಹೋಗ್ತಾ ಇದ್ದರೆ ಅವ್ರು ಏನು ಮಾಡಿಬಿಡ್ತಾರೋ ಅವ್ರ ಮೇಲೆ ಡಿಪೆಂಡ್ ಆಗಿದೆಯಲ್ಲ ಅನ್ನೋವಾಗ ಭಯ, ಎಲ್ಲ ಅವ್ರು ನಿದ್ದೆ ಮಾಡಿಬಿಡ್ತಾರೋ ಭಯ, ಇಲ್ಲದೇ ಇರೋದೆಲ್ಲ ಚಿಂತನೆ ಮಾಡಿ ಭಯ ಪಟ್ಕೊಳ್ಳೋದು, ಅದೊಂದು ಕಾಯಿಲೆ ಇವಾಗಿದೆ, ತುಂಬ ಜನಕ್ಕಿದೆ. ಅದು ಆಗಲ್ಲ. ಯಾರು ನಿಜವಾಗ್ಲೂ ಡ್ರೈವಿಂಗ್ ಕಲಿತೀರಾ ಒಂದು ಕಂಫರ್ಟ್ ಝೋನಿಂದ ಹೊರಗೆ ಬರ್ತೀರಾ. ನಾನು ತುಂಬ ಡ್ರೈವಿಂಗ್ ಇಷ್ಟಪಟ್ಟು ಮಾಡ್ತಿದ್ದೆ. ಪ್ರತಿ ದಿವಸನೂ ಇಲ್ಲಿಂದ ತುಮಕೂರಿಗೆ ಡ್ರೈವ್ ಮಾಡ್ಕೊಂಡು ಹೋಗಿ ಕ್ಲಾಸ್ ಮಾಡಿ ವಾಪಸ್ ಬರ್ತಿದ್ದೆ. ಸತ್ಸಂಗಕ್ಕೆ ಹೋಗ್ಬೇಕಾದ್ರೆ ಕಾರ್ ತುಂಬ ಜನ ತುಂಬ್ಕೊಂಡು ಹೋಗ್ತಿದ್ದೆ, ಎಲ್ಲೆಲ್ಲಿ ಡ್ರಾಪ್ ಮಾಡಬೇಕೋ ಮಾಡ್ತಿದ್ದೆ, ಮುಗಿಯೋವಾಗ ಎಲ್ಲರನ್ನೂ ಬಿಟ್ಟು ಬರ್ತಿದ್ದೆ, ಮೊನ್ನೆ ಬರ್ತೀನಿ. ಇವಾಗ ಡ್ರೈವ್ ಮಾಡಲ್ಲ. ಇವಾಗ ಏನಾದ್ರೂ ಪೂಜೆ ಗೀಜೆ ಮಾಡೋಕ್ಕೆ ಹೊಸ ಕಾರ್ ತಂದರೆ ಫಸ್ಟ್ ನನ್ನ ಕೈಲಿ ಕೊಡ್ತಾರೆ, ಒಂದು ಲಿಂಬೆ ಹಣ್ಣು ಇಟ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀನಿ, ಡ್ರೈವ್ ಮಾಡ್ತಿಲ್ಲ. ಆದರೆ ಡ್ರೈವ್ ಮಾಡುವಾಗ ನಮ್ಮ ಲೈಫ್ ಡ್ರೈವ್ ಮಾಡೋದು ಗೊತ್ತಾಗುತ್ತೆ. ನಮ್ಮ ಲೈಫನ್ನು ಯಾರಿಗೂ ಡ್ರೈವ್ ಮಾಡೋಕ್ಕೆ ಬಿಡಲ್ಲ. ನಾವು ಯಾವತ್ತೂ ಬ್ಯಾಕ್ ಸೀಟ್ ಡ್ರೈವಿಂಗ್ ಮಾಡಲ್ಲ. ನಮ್ಮ ಜಾಗದಲ್ಲಿ ಕೂತ್ಕೊಂಡು ಡ್ರೈವ್ ಮಾಡುವಾಗ ನಾವು ಹಿಂದೆ ಮುಂದೆ ಎಲ್ಲ ನೋಡಿಕೊಂಡು ಕೇರ್ಫುಲ್ಲಾಗಿ ಒಂದೊಂದು ಕ್ಷಣನೂ ಕೂಡ ಹೇಗೆ ಅಟೆನ್ಷನ್ ಫೋಕಸ್ಸು ಇರಬೇಕು ಅನ್ನೋದು ಹೇಗಿದೆ, ಹಾಗೆ ಆ ಡ್ರೈವಿಂಗ್ ಯಾರು ಮಾಡಿರ್ತಾರೆ ಅವ್ರಿಗೆ ಒಂದು ಆ್ಯಟಿಟ್ಯೂಡ್ ಇರುತ್ತೆ, ಫೋಕಸ್ ಮಾಡೋ ಆ್ಯಟಿಟ್ಯೂಡ್ ಇರುತ್ತೆ. ಅದು ಅವ್ರು ಡ್ರೈವಿಂಗಿಂದ ಬಂದಿರುತ್ತೆ. ಅವ್ರಿಗೆ ಡ್ರೈವಿಂಗ್ ಪಕ್ಕಕ್ಕೆ ಹಾಕಿ ಆ್ಯಟಿಟ್ಯೂಡ್ ಎಲ್ಲೂ ಹೋಗಲ್ಲ. ಅದರಿಂದ ಕೆಲವು ಈ ಥರದ್ದನ್ನೆಲ್ಲ ನಾವು ನಮ್ಮ ಜೀವನದಲ್ಲಿ ಮಾಡಿದರೆ ಅದು ನಮಗೆ ಸಹಾಯ ಆಗುತ್ತೆ. ಎಲ್ರಿಗೂ ಹೇಳ್ತೀನಿ ನಾನು, ಡ್ರೈವ್ ಮಾಡಿ ಯಾರಿಗೂ ತೋರಿಸ್ಬೇಕು. ಸ್ವಲ್ಪ ದೂರ ಹೋಗಿ ಡ್ರೈವಿಂಗ್ ಕಲೀರಿ, ಸ್ವಿಮ್ಮಿಂಗ್, ನೀರಿಗೆ ಬಿದ್ದು ಸ್ವಿಮ್ಮಿಂಗ್ ಕಲೀರಿ, ಅಥವಾ ಬೆಟ್ಟ ಹತ್ತಿ ಇಳೀರಿ. ನಿಮ್ಮ ಕೈನಲ್ಲಿ ಆಗಲ್ಲ ಅನಿಸ್ದಾಗ ಬಿಟ್ಬಿಡಬೇಡಿ. ನಾನು ಹೇಳ್ತೀನಿ, ಶನಿ ಟೆಂಪಲ್ಗೆ ಒಂದು 150 ಮೆಟ್ಲು 108 ಮೆಟ್ಲು ಹತ್ತಬೇಕು. ತುಂಬ ಜನಕ್ಕೆ ಹತ್ತಕ್ಕಾಗಲ್ಲ ಅಂತ ಡಿಸೈಡ್ ಮಾಡ್ಕೊಂಡು ಮೇಲೆ ಹೋಗಲ್ಲ ಅವರು. ದೇವಸ್ಥಾನ ಒಂದು 10 ಮೆಟ್ಲು ಹತ್ತಬೇಕಲ್ಲ, ಬೇಡ ಅಮ್ಮನ ನೋಡ್ಕೊಂಡು ಹೊಟ್ಟೋದ್ರೆ ದೇವ್ರು ನೋಡಿದಂಗೆ ಅಂತ ಸಮಾಧಾನ ಮಾಡ್ಕೊಂಡು ಹೊಟ್ಟೋಗ್ತಾರೆ, ಹೋಗಲ್ಲ. ಯಾಕೆಂದರೆ ಅವ್ರು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ನಮ್ಮದು ಕಂಫರ್ಟ್ ಝೋನ್, ಕಂಫರ್ಟಬಲ್ ಆಗಿರೋಣ, ಯಾಕೆ ಹೋಗಬೇಕು, ಸುಸ್ತು ಪಟ್ಕೋಬೇಕು, ಯಾಕೆ ಜೀವಕ್ಕೆ ಯಾಕೆ ಸುಸ್ತು ಮಾಡಬೇಕು. ಇದು ಒಂದು ರೀತಿ ಅದು ಕವರ್ಲಿನೆಸ್ ಅಂತಲೇ ಹೇಳಬೇಕು. ನಾ ಹೇಳೋದು, ಎಕ್ಸ್ಟೆಂಡ್ ಮಾಡಿ ಕೈನ, ಆಗಲ್ವಾ ಸ್ವಲ್ಪ ಮುಂದಕ್ಕೆ ಹೋಗಿ ನಿಲ್ಲಿಸಿ. ಆ ಮುಂದಕ್ಕೆ ಹೋಗ್ತಿರಲ್ಲ, ಅಲ್ಲೇ ನಿಮಗೆ ಎನರ್ಜಿ ರಿಲೀಸ್ ಆಗೋದು, ಹೊಸ ಎಕ್ಸ್ಪೀರಿಯನ್ಸ್ ಆಗೋದು. ಇಟ್ ಬ್ರಿಂಗ್ಸ್ ಸಮ್ ನ್ಯೂನೆಸ್ ಟು ಯುವರ್ ಲೈಫ್. ಎಂಜಾಯ್ ದಟ್ ನ್ಯೂನೆಸ್, ಆಕ್ಸೆಪ್ಟ್ ದಟ್ ನ್ಯೂನೆಸ್, ಡೂ ಸಮಥಿಂಗ್ ಎಕ್ಸ್ಟ್ರಾ ಲಿಟಲ್. ಸ್ವಲ್ಪ ಕೊಡಬೇಕು. ಆಗಲ್ಲ ಅಂದಾಗ, ಇವತ್ತು ಆಗಲ್ಲ ಅಂತ ಹೇಳ್ತಿದೆಯಲ್ಲ ಈ ಬಾಡಿ ಈ ಮೈಂಡು ಎರಡೂ, ಕಮಾನ್ ಕೂತ್ಕೊಳ್ಳಿ ಇಬ್ಬರು, ನಾನು ನೀನು ಕರ್ಕೊಂಡು ಹೋಗ್ತೀನಿ 10 ಮೆಟ್ಲು, ಅದಕ್ಕೋಸ್ಕರ ಹತ್ಬಿಟ್ಟು ಯಾಕೆ ಆಗಲಿಲ್ವಾ, ನಾ ಮಾಡಿದೆ. ಆ ಮಾಡಿದ್ದು ಯಾರು? ನೀನು ಒಳಗಡೆ ಇರೋ ಶಕ್ತಿ. ಇವತ್ತು ಶನಿವಾರ ಆಗಲ್ಲ, ಇವತ್ತು ನಾನು ಶನಿ ಟೆಂಪಲ್ಗೆ ಹೋಗಿ ಬರ್ತೀನಿ. ಏನಾಯಿತು? ಸತ್ತೋಗಲ್ಲ, ಸತ್ರು ಪರವಾಗಿಲ್ಲ, ಹಂಗಿರಬೇಕು. ಹೆದರಬಾರ್ದು, ಸಾವಿಗೆ ಹೆದರಬಾರ್ದು, ಯಾವುದಕ್ಕೂ ಹೆದರಬಾರ್ದು. ಅವಾಗ ಅಂಥವ್ನಿಗೆ ಕಾಯಿಲೆನೇ ಬರಲ್ಲ. ನಾವು ನೋಡಿ, ಈ ಥರ ಪರೀಕ್ಷೆ ಮಾಡಿ ನೋಡಿ, ನಿಮ್ಮ ಮೇಲೆ ಇಲ್ಲದೇ ಇದ್ದರೆ ಕಾಲು ಬಿದ್ದೋಗುತ್ತೆ, ಕೈಯೂ ಬಿದ್ದೋಗುತ್ತೆ, ಎಲ್ಲ ಬಿದ್ದೋಗುತ್ತೆ ಒಂದೊಂದೇನೆ. ಯಾಕೆಂದರೆ ಭಯ ಪಟ್ಕೊಂಡು ಅದನ್ನು ಉಪಯೋಗಿಸದೇ ಇದ್ದರೆ, ವೆನ್ ಯು ಡೋಂಟ್ ಲೂಸ್ ಇಟ್, ಯೂಸ್ ಇಟ್, ಯು ಲೂಸ್ ಇಟ್. ಲೂಸಿಂಗ್ ಇದೆಯಲ್ಲ, ತುಂಬ ಚೆನ್ನಾಗಿದೆ ಆ ಪ್ರಿನ್ಸಿಪಲ್ಲು. ಉಪಯೋಗಿಸ್ಬೇಕು ಅದನ್ನು. 10,000 ಸ್ಟೆಪ್ ಅಂದಾಗ, ಅಯ್ಯೋ ಇವತ್ತು 2,000 ಪರವಾಗಿಲ್ಲ ಬಿಟ್ಬಿಡು. 10 ಆಗಬೇಕಂದ್ರೆ 10 ಆಗಲೇಬೇಕು.
ಒಂದು ವಾರ ನೀವು ಟೆಂಡ್ ಮಾಡಿ ನಿಮ್ಗೆ ಅನ್ಸುತ್ತೆ ನನಗೆ ಆಗುತ್ತೆ, ಯಾತಕ್ಕೆ ನೋಡಿ ಅವರು ಸುಮಿತ್ರಾ ಇನ್ನೂ ಮಾಡ್ತಾ ಇದ್ದಾರೆ, ನಮಗಿಂತ ವಯಸ್ಸಾಗಿದೆ ಅಲ್ಲ ಅವರಿಗೆ, ಅವ್ರು ಇನ್ನೂ ಒಂದೇ 4 ಇಟ್ಕೊಂಡಿರ್ಬೇಕಾದ್ರೆ ನಾನು ಒಂದೇ 4 ಜಾಸ್ತಿ ಮಾಡಿದ್ರೆ ಏನು. ದಟ್ ಈಸ್ ಹೌ ಶಿ ಈಸ್ ಗಿವಿಂಗ್ ದಿ ಸ್ಪಿರಿಟ್. ನಾನು ನಿಲ್ಸಿರ್ತೀನಿ, ನೋಡ್ತೀನಿ, 50 ಎಣಿಸ್ತೀನಿ ಕೈ ಮೇಲೆ ಇಟ್ಕೊಂಡು, ಈ ಅಮ್ಮ ಜಗ್ಗಲ್ಲ, ಇಟ್ಕೊಂಡೇ ಇದ್ದಾರೆ, ನಾನು 60 ಎಣಿಸ್ತೀನಿ, ಇಟ್ಕೊಂಡೇ ಇದ್ದಾರೆ, ಇವ್ರಿಗಾದ್ಮೇಲೆ ನಂಗೆ ಆಗಲ್ಲ, 70ಕ್ಕೆ ಹೋಗು, ಇಟ್ಕೊಂಡೇ ಇದ್ದಾರೆ. ಇವ್ರು ನನ್ನನ್ನು ನೋಡಿ ಇಟ್ಕೊಳ್ತಾ ಇದ್ದಾರೆ, ನಾನು ಅವ್ರನ್ನ ನೋಡಿ ಇಟ್ಕೊಳ್ತಾ ಇದ್ದೆ. ದಟ್ ಈಸ್ ಹೌ ಇದು ಕಾಂಪಿಟೇಷನ್ ಅಲ್ಲ, ಇದು ಸಪೋರ್ಟಿಂಗ್ ಈಚ್ ಅದರ್. ದಿಸ್ ಈಸ್ ಎ ಮಾಸ್ ಎನರ್ಜಿ. ಹೌ ಟು ಡಿಸ್ಟ್ರಿಬ್ಯೂಟ್ ದಟ್ ಎನರ್ಜಿ. ನನ್ನ ಎನರ್ಜಿ ವಾರನಲ್ಲಿ ಅವರು ಎನರ್ಜಿ ತೊಗೊಳ್ತಾ ಇರ್ತಾರೆ, ಅವ್ರ ಸ್ಫೂರ್ತಿನಲ್ಲಿ ನಾನು ಎನರ್ಜಿ ತೊಗೊಳ್ತಾ ಇರ್ತೀನಿ. ದಟ್ಸ್ ಹೌ ಒನ್ ಶುಡ್ ಗ್ರೋ. ಅದರಿಂದ ಈಗ ಬರೀ ನನ್ನ ಲೈಫಲ್ಲ, ಎಲ್ಲರ ಲೈಫ್ನು ಡ್ರೈವ್ ಮಾಡೋ ಶಕ್ತಿ ಬಂದಿದೆ. ಆದರೆ ನಾನು ಡ್ರೈವ್ ಮಾಡಲ್ಲ, ಅವರಿಗೆ ಡ್ರೈವ್ ಮಾಡುವಾಗ ನಾನು ಕಂಡಕ್ಟರ್ ಆಗಿರ್ತೀನಿ ಅಷ್ಟೇ. ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಧ್ಯಾನ ಮಾಡ್ತೀರಾ? ಅದ್ರ ವಿಶೇಷತೆ ಏನು ಅಮ್ಮ? ಈ ಪ್ರಪಂಚದ ಸೃಷ್ಟಿಯಾಗಿದ್ದೇ ಬ್ರಾಹ್ಮಿ ಮುಹೂರ್ತ. ಪ್ರತಿ ದಿವಸವೂ ಕೂಡ ಆ ಮುಹೂರ್ತದಲ್ಲಿ ಸೃಷ್ಟಿ ಶಕ್ತಿ ಜಾಸ್ತಿ ಇರುತ್ತೆ. ಯಾರು ಬೆಳಗ್ಗೆ ಎದ್ದು ತಮ್ಮ ದೇಹ ಮನಸ್ಸು ಎಲ್ಲವನ್ನ ಪ್ರಕೃತಿಗೆ ಒಡ್ಕೊಳ್ತಾರೋ, ವಿ ಶುಡ್ ಅಲೋ ಇಟ್, ಅದನ್ನು ಬಿಟ್ಕೊಡ್ತಾರೋ ಅವರಲ್ಲಿ ಆ ಕ್ರಿಯೇಟಿವಿಟಿ ಜಾಸ್ತಿ ಆಗುತ್ತೆ. ಅಸಿತಾಂಗ ಭೈರವನ ಶಕ್ತಿ ಜಾಸ್ತಿ ಇರುತ್ತೆ. ಬ್ರಾಹ್ಮಿ ದೇವಿ ಜೊತೆಗೆ ಅಸಿತಾಂಗ ಭೈರವ ಇರ್ತಾನೆ. ಸೃಷ್ಟಿ ಕಾರ್ಯಕ್ಕೆ ಬಹಳ ಒಳ್ಳೆಯದು ಬ್ರಾಹ್ಮಿ ಮುಹೂರ್ತ. ಎಲ್ಲ ಪ್ರಾಣಿಗಳು ಕೂಡ ನಿದ್ದೆ ಮಾಡ್ತಾ ಇರುತ್ತವೆ. ಅವಕ್ಕೆ ಆ ಚಿಲಿಪಿಲಿ ಅನ್ನಕ್ಕೂ ಆಗಲ್ಲ, ಅಷ್ಟು ಆಳವಾದ ನಿದ್ರೆ ಇರುತ್ತೆ. ಅದು ಚಿಲಿಪಿಲಿ ಆಗೋಕ್ಕೂ ಒಂದು ಲೈಟ್ ರೇ ಬೀಳಬೇಕು. ಅದಕ್ಕೆ ಮುಂಚಿನ ಕೆಲವು ಡಿಜಿಟ್ಸ್, ಆ ಸೂರ್ಯನ ಕಿರಣಗಳು ಇನ್ನೂ ಬಹಳ ಬಾಲ ಸೂರ್ಯ ಅಂತ ಹೇಳ್ತಾರೆ. ಆ ಸೂರ್ಯನ ರಥದಲ್ಲಿ ಬರುವಂತಹ ಅರುಣಪ್ರಭೆ ಫಸ್ಟು ಬೀಳುತ್ತೆ. ಅವಾಗ ಇನ್ನೂ ಚಿಲಿಪಿಲಿ ಆಗಲ್ಲ, ಆಮೇಲೆ ಚಿಲಿಪಿಲಿ ಶಬ್ದ ಆಗೋದು. ಆ ಪ್ರಾಣಿಗಳಿಗೂ ಅದು ಗೊತ್ತಿರುತ್ತೆ, ಏನೋ ಒಂದು ಮೆಡಿಟೇಟಿವ್ ಸ್ಟೇಟ್ ಅದು. ಒಂದು ಚೂರು ಗಲಾಟೆ ಇರಲ್ಲ, ನಿಶಬ್ದವಾಗಿರುತ್ತೆ, ಆ ಮೌನ ಇರುತ್ತೆ, ಎಲ್ಲವೂ ಆಳವಾದ ಒಂದು ಸಮಾಧಿ ಸ್ಥಿತಿಯಲ್ಲಿರುತ್ತೆ. ಆ ಬೆಳಕು ಬರೋಕ್ಕೆ ಇನ್ನೇನು ಬರ್ತಾ ಇದೆ ಅನ್ಬೇಕಾದ್ರೆ ಸಂಭ್ರಮ ಪಡೋದಕ್ಕೆ ಒಳ್ಳೆ ಧ್ಯಾನ ಆಗುತ್ತೆ ಕೂತ್ಕೊಂಡಾಗ. ಬ್ರಾಹ್ಮಿ ಮುಹೂರ್ತ ಅಂದಾಗ ನೀವು 3 ಗಂಟೆಗೆ ಹೇಳಬೇಕು, ಅಷ್ಟೊತ್ತಿಗೆ 3:30 ಒಳಗೆ ಕೂತ್ಕೊಂಡ್ಬಿಟ್ಟಿರಬೇಕು. ಒಂದು ಬಹಳ ಆಳವಾದ ಒಂದು ಮೌನವನ್ನು ಅನುಭವಿಸ್ಬೋದು. ನಿಮ್ಮ ಪ್ರಕೃತಿಯನ್ನು ಕಂಪ್ಲೀಟಾಗಿ ಸಪೋರ್ಟ್ ಮಾಡುತ್ತೆ. ಇದಕ್ಕೆ ನಿಮ್ಮೊಳಗೂ ಹೊರಗೂ ಒಂದೇ ಒಂದು ಲೆವೆಲ್ ಫ್ರೀಕ್ವೆನ್ಸಿ ಎನರ್ಜಿ ಲೆವೆಲ್ ಹಂಗಿರುತ್ತೆ. ಆ ಟೈಮ್ ಮಿಸ್ ಮಾಡ್ಕೋಬಾರ್ದು. ಆ ಟೈಮ್ನಲ್ಲಿ ಎದ್ದು ಧ್ಯಾನ ಮಾಡಿದರೆ, ಜಪ ಮಾಡಿದರೆ, ಒಳ್ಳೆಯ ಚಿಂತನೆಗಳು ಮಾಡಿದ್ರೆ ಅದು ನಮ್ಮ ಮನಸ್ಸಿನ ಒಳಗೆ ಇಳಿಯುತ್ತೆ. ಸಬ್ಕಾನ್ಷಿಯಸ್ ಮೈಂಡು ಅಬ್ಸಾರ್ಬ್ ಮಾಡಿಕೊಡುತ್ತೆ, ಅದು ರಿಯಾಲಿಟಿಗೆ ಬರುತ್ತೆ. ಏನು ನಾವು ಸಂಕಲ್ಪ ತೊಗೊಂಡಿದ್ದು, ಏನು ಅಫರ್ಮೇಷನ್ನು ಆಗಬೇಕಾದ್ರೆ ಅರ್ಲಿ ಮಾರ್ನಿಂಗ್ ಬಹಳ ಒಳ್ಳೆಯದು. ಬ್ರಾಹ್ಮಿ ಮುಹೂರ್ತದಲ್ಲಿ ತೆಗೆದುಕೊಂಡಿರೋ ಸಂಕಲ್ಪಗಳೆಲ್ಲ ನೆರವೇರುತ್ತೆ. ರಿಯಾಲಿಟಿನಲ್ಲಿ ಅಮ್ಮ ಸೇವೆ ಮಾಡಲು ಕೆಲವು ಸತಿ ಅಧಿಕಾರಿ ಆಗ್ತಾರೆ, ಅಧಿಕಾರ ಬಂದಿರುತ್ತೆ, ಜವಾಬ್ದಾರಿ ಇರುತ್ತೆ, ಕೆಲವೊಬ್ಬರಿಗೂ ವಹಿಸ್ಕೊಂಡಿರ್ತಾರೆ ಅಂತ ಅನ್ಕೋಣ. ಸೊ ಇಲ್ಲಿಯ ಅಧಿಕಾರಿಗಳಿಗೂ ಬೇರೆ ಕ್ಷೇತ್ರಗಳಲ್ಲಿನ ಅಧಿಕಾರಿಗಳಿಗೂ ಏನು ವ್ಯತ್ಯಾಸ? ಅಧಿಕಾರ ಅನ್ನೋ ಪದದಲ್ಲೇ ಒಂದು ರೋಲ್ ಇದೆ. ನಿನ್ನ ಒಂದು ಹಕ್ಕನ್ನು ಚಲಾಯಿಸು ಅಂತ. ಎಲ್ಲೂ ನಮ್ಮ ಹಕ್ಕನ್ನು ಚಲಾಯಿಸೋ ಆ ರೈಟ್ ಅಂತಾರೆ, ನಮಗೆ ಸ್ವಾತಂತ್ರ್ಯ ಅಂತ ಇಲ್ಲ. ನಾವು ಯಾರು ಹಕ್ಕನ್ನು ಚಲಾಯಿಸೋಕ್ಕೆ, ನಮ್ಗೆ ಯಾರು ಅಧಿಕಾರ ಕೊಟ್ಟರು ಅಲ್ವಾ? ಯಾವುದೋ ಒಂದು ಕರ್ಮ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ, ಒಂದು ಜಾಗ ಸಿಕ್ಕಿದೆ, ಒಂದು ಪಾತ್ರ ಸಿಕ್ಕಿದೆ. ಇಲ್ಲಿ ಯಾರೇ ಸೇವೆ ಮಾಡಿದ್ರೂ
ಅವರಿಗೆ ಇಂತಹ ಸೇವೆ ಮಾಡೋದಕ್ಕೆ ನಿನಗೊಂದು ಅಧಿಕಾರ ಕೊಟ್ಟಿದ್ದೀನಿ, ನೀನೊಂದು ಲೀಡರ್ ಅಥವಾ ನೀನು ಸೆಕ್ರೆಟರಿ, ನೀನು ಪ್ರೆಸಿಡೆಂಟು ಅಂತ ಮಾಡಿದ್ರು ಕೂಡ ಇಟ್ಸ್ ಆಲ್ ಟೈಮ್ ಬೀಯಿಂಗ್. ಆ ಕೆಲಸ ಆಗೋವರೆಗೂ. ಅದಕ್ಕೆ ನನಗೆ ಆ ವರ್ಡ್ ತುಂಬ ಇಷ್ಟ. ಟ್ರಸ್ಟಿ ಅಂತ ಹೇಳಿ ಕೊಟ್ಟಿದ್ದಾರೆ. ಅವನು ಪ್ರೆಸಿಡೆಂಟು, ವೈಸ್ ಪ್ರೆಸಿಡೆಂಟು ಅದೆಲ್ಲ ನಾವು ಮಾಡ್ಕೊಂಡಿರೋದು. ಟ್ರಸ್ಟಿ, ಬಿ ಎ ಟ್ರಸ್ಟಿ. ಟ್ರಸ್ಟಿ ಅಂದ್ರೇನು? ಟ್ರಸ್ಟ್ ಎಂಥ ಪದದ ಅದರ ಮೂಲ? ವಿಶ್ವಾಸ. ನೀನು ಕೆಲಸ ಮಾಡೋದ್ರಲ್ಲಿ ನೀನು ವಿಶ್ವಾಸದಲ್ಲಿ ಮಾಡು. ಯು ಹ್ಯಾವ್ ಟ್ರಸ್ಟ್. ನಿನ್ನಲ್ಲಿ ಎಲ್ಲರೂ ಟ್ರಸ್ಟ್ ಮಾಡೋ ಹಾಗಿರು. ಆ ಕ್ವಾಲಿಟಿ ಬಹಳ ಮುಖ್ಯ. ನಾವು ಯಾವುದಾದ್ರು ಒಂದು ಪಾತ್ರ ತೊಗೊಂಡ್ರೆ, ಒಂದು ಅಧಿಕಾರ ವಹಿಸಿದ್ರೆ ಅಥವಾ ಒಂದು ಜವಾಬ್ದಾರಿ ತೊಗೊಂಡ್ರೆ, ಯಾವ ಕೆಲಸಕ್ಕಾಗಿ ತೊಗೊಂಡಿರ್ತೀವಿ ಅದು ಬಹಳ ಮುಖ್ಯ ಆಗುತ್ತೆ. ನಮಗೆ ಅದೇ ಸರ್ವಸ್ವ ಆಗುತ್ತೆ. ಅದರಿಂದ ಇಲ್ಲಿ ಯಾರಾದರೂ ಕೆಲಸ ಮಾಡಿದ್ರೆ ಅಥವಾ ಯಾರಿಗಾದ್ರೂ ಕೆಲಸ ವಹಿಸಿದ್ರೆ ನಾನು ಅನ್ಕೊಳ್ಳೋದು, ಇವರು ಯಾವುದೋ ಜನ್ಮದಲ್ಲಿ ಪುಣ್ಯ ಮಾಡಿರಬೇಕು, ಇಂಥ ಒಳ್ಳೆ ಕೆಲಸ ಮಾಡೋದಕ್ಕೆ ಇವ್ರಿಗೆ ಅವಕಾಶ ಸಿಕ್ಕಿದೆ, ಇವರಿಗೆ ಒಂದು ಕೆಲಸ, ಈ ಕೆಲಸ ಅವ್ರ ಮೂಲಕ ಆಗೋದಕ್ಕೆ ಇವ್ರನ್ನ ಪರಮಾತ್ಮ ಆರಿಸಿದ್ದಾನೆ. ಈಗ ಅವ್ರ ಪಾತ್ರದಲ್ಲಿ ಅವರು ಮಾಡ್ತಾ ಇದ್ದಾರೆ. ನಾನು ಎಲ್ಲೂ ಕೂಡ ಅಹಂಕಾರ ಒಂದು ಲಿಮಿಟ್ ದಾಟೋದಕ್ಕೆ ಬಿಡೋದೇ ಇಲ್ಲ. ಬಿಕಾಸ್ ಲಿಮಿಟ್ ದಾಟಿದ ತಕ್ಷಣ ಅದು ಅವ್ರ ಜೊತೆಗೆ ಸರಿಯಾಗಿ ಇರೋಕ್ಕಾಗಲ್ಲ, ಅದೇ ಅಡ್ಡಿ ಆಗುತ್ತೆ. ನಾನು ಅದನ್ನು ಡೈರೆಕ್ಟಾಗಿ ಹೇಳ್ತಿರ್ತೀನಿ, ನನಗೆ ನಿಮಗೆ ಯಾವ ಪ್ರಾಬ್ಲಮ್ಮೂ ಇಲ್ಲ. ಮಧ್ಯದಲ್ಲಿ ನಿಮ್ಮ ಮನಸ್ಸು ಅಥವಾ ಅಹಂಕಾರ ಇದು ಅಡ್ಡ ಬರುತ್ತೆ ಆವಾಗವಾಗ, ಅದು ಪ್ರಾಬ್ಲಮ್ಮು. ನೀವು ನನಗೆ ಪ್ರಾಬ್ಲಮ್ ಅಲ್ಲ. ನಿಮ್ಮ ಆ್ಯಟಿಟ್ಯೂಡು, ನಿಮ್ಮ ಸ್ವಭಾವ ಮಧ್ಯದಲ್ಲಿ ಅದು ನಮ್ಗೆ ಅಡ್ಡ ಬರುತ್ತೆ. ನಾನು ಡೀಲ್ ಮಾಡೋದು ನಿಮ್ಮ ಜೊತೆ ಅಲ್ಲ, ನಿಮ್ಮ ಆ್ಯಟಿಟ್ಯೂಡ್ ಜೊತೆ. ನಿಮ್ಮನ್ನು ಯಾವುದು ಬಂಧಿಸಿದೆಯೋ ಅದನ್ನು ಬಿಡಿಸೋದಕ್ಕೆ ನಾನು ನಿಮಗೆ ಸಹಾಯ ಮಾಡ್ತಾಯಿದ್ದೀನಿ. ಅದರಿಂದ ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳಲ್ಲ, ನಿಮ್ಮ ಅಹಂಕಾರಕ್ಕೆ ನಾನು ಪೋಷಣೆ ಕೊಡಲ್ಲ. ನೀವು ಮಾಡ್ತಾ ಇರೋ ಸೇವೆ ಅದಕ್ಕೆ ಸರಿಯಾದ ಪುಣ್ಯ ನಿಮಗೆ ಸಿಗಲಿ ಅಂತ. ಇದು ಬಹಳ ಆಳವಾಗಿ ನೋಡೋದು. ಅದಕ್ಕೆ ಇಲ್ಲಿ ಎಲ್ಲರೂ ಅಧಿಕಾರಿಗಳೇ, ಎಲ್ಲರೂ ಲೀಡರ್ಸೇನೆ. ಎಲ್ಲರೂ ತಮಗೆ ಆಯಾ ಟೈಮ್ನಲ್ಲಿ ಏನು ಮಾಡಬೇಕು ಅಂತ ಇದೆ ಅದನ್ನು ಮಾಡ್ತಾರೆ, ಅಥವಾ ಮಾಡ್ತಾ ಇರೋರನ್ನ ಸಪೋರ್ಟ್ ಮಾಡ್ತಾರೆ. ಅದರಿಂದ ಇಲ್ಲೇನು ತೊಡಕಾಗಿಲ್ಲ. ವಾಲಂಟಿಯರ್ಸ್ನಲ್ಲಿ ಏನೂ ತೊಡಕಾಗಿಲ್ಲ. ಯಾಕೆಂದರೆ ಯಾರೂ ಅಧಿಕಾರನ ಚಲಾಯಿಸೋಕ್ಕೆ ನನ್ನಿಂದ ಹಿಡಿದು ನಾನು ಯಾವತ್ತೂ ಅಧಿಕಾರ ಚಲಾಯಿಸೋದಾಗಲಿ, ರೂಲ್ಸು ರೆಗ್ಯುಲೇಷನ ಹೊರಿಸೋದಾಗಲಿ, ಇದು ಮಾಡಲೇಬೇಕು ಅಂತ ಬಲವಂತ ಪಡಿಸೋದಾಗಲಿ ಯಾರಿಗೂ ಏನೂ ಮಾಡಿಲ್ಲ. ಯಾಕೆಂದರೆ ಮಾಡೋದೂ ಇಲ್ಲ, ಹಾಗೆ ಮಾಡೋವಂಥ ಜಾಗವೂ ಇಲ್ಲ. ಸ್ಪಿರಿಚುಯಾಲಿಟಿ ಅನ್ನೋದೇ ಬಿಡುಗಡೆಗೋಸ್ಕರ, ಸ್ವಾತಂತ್ರ್ಯಕ್ಕೋಸ್ಕರ, ನಾವು ನಮ್ಮನ್ನು ಫ್ರೀಯಾಗಿ ಮುಕ್ತಿಗೋಸ್ಕರ ನಾವು ಹೋರಾಡ್ತಿದ್ದಾಗ ಒಳಗೆ ನಾವು ಎಲ್ಲಿ ಯಾವ ಒಂದು ಪಾತ್ರಕ್ಕೆ ಅಂಟ್ಕೊಂಡು ಅಧಿಕಾರಕ್ಕೆ ಕಟ್ಕೊಂಡು ಒದ್ದಾಡಬೇಕು. ಇಲ್ಲಿ ನಾವು ಪೂರಾ ಆಪೋಸಿಟ್ ಡೈರೆಕ್ಷನ್ನಲ್ಲೇ ಹೊರಟೋಗ್ತೀವಿ. ಸ್ಪಿರಿಚುಯಾಲಿಟಿ ಹೆಸರಿನಲ್ಲಿ ಪಾಲಿಟಿಕ್ಸ್ ಮಾಡಿದ್ರೆ, ಸ್ಪಿರಿಚುಯಾಲಿಟಿ ಹೆಸರಿನಲ್ಲಿ ನಾವು ಒಬ್ಬರ ಮೇಲೆ ಒಬ್ಬರು ಕೀಳು ಅಂತ ನೋಡ್ತಾ ಕೂತಿದ್ರೆ ಬೇರೆ ಒಂದು ಆರ್ಗನೈಸೇಷನ್ಗೂ ಇದಕ್ಕೂ ವ್ಯತ್ಯಾಸನೇ ಇರಲ್ಲ. ವ್ಯತ್ಯಾಸ ಯಾಕಿದೆ ಇದು ಅಂದರೆ, ಇಲ್ಲಿ ಯಾರಿಗೂ ಅಧಿಕಾರದ ಮದ ಅಥವಾ ಮತ್ತು ಬಂದಿಲ್ಲ. ಎಲ್ಲರಿಗೂ ಗೊತ್ತು ಇದು ಅಧಿಕಾರ ಅನ್ನೋದು ಯಾವುದು ಇಲ್ಲ, ಇದು ಈ ಕೆಲಸ ಮಾಡೋವರೆಗೂ ನಾನು ಇದನ್ನು ಒಪ್ಕೊಂಡಿದ್ದೀನಿ, ಇದು ಮಾಡಿದ್ಮೇಲೆ ನಂದಲ್ಲ ಇದು ಅಂತ ಗೊತ್ತು. ಯಾಕೆ ಅಂದರೆ ಅದರಿಂದ ಅವರಿಗೆ ಅಹಂಕಾರಕ್ಕೆ ಆಹಾರ ನಾನು ಕೊಡ್ತಾ ಇಲ್ಲ. ನನಗೂ ಅಷ್ಟೇ ಅಹಂಕಾರಕ್ಕೆ ಆಹಾರ ಬೇಡ. ಯಾರು ಪ್ರಶಂಸೆ ಮಾಡಿದ್ರೂ ಇವರೆಲ್ಲ ಇಷ್ಟು ಹೊಗಳ್ತಾ ಇದ್ದಾರೆ ನನ್ನ ಅಂತ ಅಂದ್ಕೊಳ್ಳೋ ಬದಲು ನಾನು ಹೇಳೋದು, ನಾ ಮಾಡಿದ್ದು ನೀವು ನೋಡ್ತಿದ್ದೀರ, ನೀವೇನಾದರೂ ಮಾಡಿರಿ, ನಿಮ್ಮ ಕೈಲೂ ಇಷ್ಟೊಂದೆಲ್ಲ ಮಾಡೋಕ್ಕಾಗತ್ತೆ ಅಂತ ಎನ್ಕರೇಜ್ ಮಾಡ್ತೀನಿ ಹೊರತು ಹೌದು ನಾನು ಮಾಡಿದ್ದೀನಿ ಇಷ್ಟೊಂದು ಅನಿಸಲ್ಲ. ಹೀಗೆ ನಾವು ನೋಡೋ ದೃಷ್ಟಿನಲ್ಲಿ ಇದೆ. ಅಧಿಕಾರ ಇರಬೇಕು, ಅಧಿಕಾರ ತಗೊಳ್ಬೇಕು, ಅಧಿಕಾರದಲ್ಲಿದ್ದು ಜವಾಬ್ದಾರಿಯಿಂದ ಮಾಡಬೇಕು, ಲೀಡರ್ ಆಗಿರಬೇಕು. ಪ್ರತಿಯೊಬ್ಬರಿಗೂ ಕೂಡ ಅಧಿಕಾರ ಇದೆ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ, ನಿಮ್ಮನ್ನು ಸಪೋರ್ಟ್ ಮಾಡೋಕ್ಕೆ. ಅವ್ರವ್ರಿಗೂ ಒಂದೊಂದು ಅಧಿಕಾರ ಇದ್ದೇ ಇದೆ. ಅದಕ್ಕೆ ಅಧಿಕಾರ ಬೇರೆಯವರು ತಗೊಳ್ಳೋ ಹಾಗೆ ನಾವು ಸುಲಭ ಮಾಡಿಕೊಡ್ಬೇಕು. ಕಾಂಪಿಟೇಷನ್ ಮಾಡಿದಾಗ ಅವ್ರಿಗೆ ಕಷ್ಟ ಆಗುತ್ತೆ. ಬನ್ನಿ ನಾವೆಲ್ಲ ಮಾಡೋಣ ಅಂತ. ಇದು ಸ್ಪಿರಿಚುಯಾಲಿಟಿನಲ್ಲಿ ಒಬ್ಬರು ಮಾಡೋ ಕೆಲಸ ಇಲ್ಲ, ಅಲ್ವೇ ಅಲ್ಲ. ಅದು ಒಬ್ಬರು ಮಾಡೋದು ಧ್ಯಾನದಿಂದ ಹೊರಗೆ ಬಂದಮೇಲೆ 10 ಜನಕ್ಕೆ ಶೇರ್ ಮಾಡೋದು, ಕೊಡೋದು,
ಸೇರಿಸ್ಕೊಳ್ಳೋದು, ಒಟ್ಟಾರೆ ಮಾಡೋದು, ಒಂದು ಒಳ್ಳೆಯ ಉದ್ದೇಶಕ್ಕೆ ಮಾಡೋದು, ದೊಡ್ಡದಾಗಿ ಮಾಡೋದು ಇರುತ್ತೆ ಹೊರತು ಇಲ್ಲಿ ದೇರ್ ಇಸ್ ನೋ ಪರ್ಸನಲ್ ಗೋಲ್, ಪರ್ಸನಲ್ ಏಮ್, ಪರ್ಸನಲ್ ಡಿಸೈರ್ ಇನ್ ಸ್ಪಿರಿಚುಯಾಲಿಟಿ. ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಒಳ್ಳೆ ಕೆಲಸ ಆಗಬೇಕು ನಿಂತ್ಕೊಂಡ್ರೆ ಅಧಿಕಾರಿ ಯಾರಿಲ್ಲಿ? ಅಧಿಕಾರಿ ಅವನೇ, ಅವನ ಅಧಿಕಾರದಲ್ಲೇ ನಡೆಯೋದು. ಅದರಿಂದ ಅಧಿಕಾರ ಅನ್ನೋದು ಪದಕ್ಕೆ ಅರ್ಥ ಇಲ್ಲಿರೋದ್ರಿಂದ ಪೇಪರ್ ಮೇಲೆ ಬರಿಬೋದು ಇವ್ರು ಪ್ರೆಸಿಡೆಂಟು, ಟ್ರೆಷರರು ಅಂತ, ಆದರೆ ಅದು ಯಾವುದಕ್ಕೂ ಮೀನಿಂಗ್ ಇಲ್ಲ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಅದೇ ಇಲ್ಲಿ ವ್ಯತ್ಯಾಸ. ಇದೊಂದು ದೊಡ್ಡ ಅನುಭವ ಆದಮೇಲೆ ಈ ಒಂದು ಸಹಜವಾದ ರೂಲ್ನ ಜಾರಿಗೆ ಬರೋ ಹಾಗೆ ನನಗೆ ಒಂದು ದೊಡ್ಡ ಪಾಠ ಆಗಿತ್ತು. ಇಲ್ಲಿ ಶಕ್ತಿಯ ಶುಭ ಸೂಚನೆಗಳು ಯಾವುವು ಅಮ್ಮ? ನಿಮ್ಗೆ ಹೇಗೆ ಗೊತ್ತಾಯ್ತು ಇದು ಶಕ್ತಿದೆ ಸೂಚನೆಗಳು ಬರ್ತಾ ಇರೋದು ನಂಗೆ ಅಂತ? ಇಲ್ಲೆಲ್ಲ ಕಡೆ ಆವರಿಸ್ಕೊಂಡಿರೋದು ಲೈಫ್ ಎನರ್ಜಿ. ಇದನ್ನು ಪ್ರಾಣ ಅಂತ ಹೇಳ್ತಾರೆ. ಪ್ರಾಣ ಎಲ್ಲಿದೆ? ಎಲ್ಲ ಅಣುನಲ್ಲೂ ಪ್ರಾಣ ಇದೆ, ಜೀವಂತವಾಗಿದೆ. ಅದನ್ನು ಹೇಗೆ ನಾವು ಗುರುತಿಸ್ತೀವಿ? ನಾವು ಉಸಿರಾಡ್ತಾ ಇರೋದ್ರಿಂದನೇ. ದ್ಯಾಟ್ ಈಸ್ ದ ವ್ಯಾಲಿಡ್ ಪ್ರೂಫ್ ಫಾರ್ ದಿ ಎನರ್ಜಿ. ವಿ ಆರ್ ಬ್ರೀದಿಂಗ್ ಇನ್ ಆ್ಯಂಡ್ ಬ್ರೀದಿಂಗ್ ಔಟ್. ಪ್ರಾಣ ಇದು ನಡೀತಾ ಇರೋದ್ರಿಂದಲೇ ಈ ದೇಹಕ್ಕೊಂದು ಅರ್ಥ, ಈ ದೇಹಕ್ಕೊಂದು ಹೆಸರು, ಈ ದೇಹಕ್ಕೆ ಏನೋ ರೋಲು, ಈ ದೇಹಕ್ಕೆ ಕೆಲಸ. ಇದಿಲ್ಲದೆ ಇದ್ದರೆ ಇದೇನು? ಮಣ್ಣಿನ ಹೆಂಟೆ. ಇದನ್ನು ರೆಕಗ್ನೈಸ್ ಮಾಡಬೇಕು. ಎನರ್ಜಿನ ಫಸ್ಟು ರೆಕಗ್ನೈಸ್ ಮಾಡಬೇಕಾದ್ರೆ ಒಂದು ನಿಮಿಷ ಏನು ನಡೀತಾ ಇದೆ? ಆ ಎನರ್ಜಿಯಿಂದನೇ ಎಲ್ಲ ಅವಯವಗಳು, ಅಂಗಾಂಗಗಳು ತಮ್ಮ ಕೆಲಸ ಮಾಡಿ ನಮ್ಮನ್ನು ಒಂದು ರೂಪ ಕೊಟ್ಟು ಈ ಥರ ನಿಲ್ಲಿಸಿದೆ. ಪ್ರತಿಯೊಂದರಲ್ಲೂ ಈ ಎನರ್ಜಿನೇ ಕೆಲಸ ಮಾಡ್ತಾ ಇರೋದು. ನಮ್ಮ ದೇಹಕ್ಕೆ ತಲೆ, ಕೈ, ಕಾಲಿರ್ಬೋದು. ನಮ್ಮ ಮನಸ್ಸಿಗೆ ನೋ ಫೇಸ್. ಯುವರ್ ಮೈಂಡ್ ಹ್ಯಾಸ್ ನೋ ಫೇಸ್. ಯುವರ್ ಥಾಟ್ ಹ್ಯಾಸ್ ನೋ ಫೇಸ್. ಯುವರ್ ಐಡಿಯಾಸ್ ಹ್ಯಾವ್ ನೋ ಫೇಸ್. ಇದ್ಯಾವುದಕ್ಕೂ ಆಕಾರ ಇಲ್ಲ. ಯಾವುದದೆಲ್ಲ ದೇಹ ಬಿಟ್ಟ ಮೇಲೆ, ಅಂದರೆ ದೇಹ ಧ್ಯಾನದಲ್ಲಿ ಬಿಟ್ಟ ಮೇಲೆ, ದೇಹ ಬಿಟ್ಟ ಮೇಲೆ ಅಂದರೆ ಮೆಡಿಟೇಷನಲ್ಲಿ ವೆನ್ ಯು ಗೋ ಬಿಯಾಂಡ್ ಬಾಡಿ, ನೋ ಫೇಸ್. ನಿಮ್ಮ ಮನೆಯವ್ರಿಗೆಲ್ಲ ಫೇಸ್ ಇಲ್ಲ. ಆಗ ರಿಲೇಟಿವ್ಸ್ಗೆ ಯಾರಿಗೂ ಫೇಸ್ ಇಲ್ಲ. ನೀವು ಬಾಡಿನ ಬಿಟ್ಟು ಧ್ಯಾನದಲ್ಲಿ ಕೂತಿದ್ದಾಗ ಯು ಫೀಲ್ ಎನರ್ಜಿ, ಯು ಸಿ ಎನರ್ಜಿ ಎವ್ರಿವೇರ್. ಇಮ್ಮಿಡಿಯೇಟ್ಲಿ ಆಫ್ಟರ್ ಮೆಡಿಟೇಷನ್ ಯು ಸಿ ಬಾಲ್ಸ್ ಆಫ್ ಎನರ್ಜಿ, ಬಂಡ್ಸ್ ಆಫ್ ಎನರ್ಜಿ, ಬಬ್ಲಿಂಗ್ ಎನರ್ಜಿ ಎವ್ರಿವೇರ್. ಈ ಅನುಭವ ಆಗಬೇಕಾದ್ರೆ ಈ ಫ್ಯಾಕ್ಟ್ ಗೊತ್ತಿರಬೇಕು. ಐ ಆಮ್ ನಾಟ್ ದಿ ಬಾಡಿ, ಐ ಆಮ್ ಎನರ್ಜಿ. ಎನರ್ಜಿ ಹ್ಯಾಸ್ ನೋ ರುಂಡ ಮುಂಡ ಕೈಕಾಲು ಏನೂ ಇಲ್ಲ. ಎನರ್ಜಿ ಈಸ್ ಪರ್ವೇಡಿಂಗ್ ಆಲ್ ಓವರ್, ಎವ್ರಿವೇರ್ ದರ್ ಈಸ್ ಎನರ್ಜಿ. The more you feel energy in you, the more you attract such energies, maybe positive, negative. ನಿನ್ನಲ್ಲಿ ನೆಗೆಟಿವ್ ಎನರ್ಜಿ ಇದ್ದರೆ ಯು ಅಟ್ರಾಕ್ಟ್ ಆಲ್ ದಿ ನೆಗೆಟಿವ್ ಎನರ್ಜೀಸ್. ಇಲ್ಲಿ ನಮಗೆ ಗೊತ್ತಾಗತ್ತೆ ಯಾವುದು ನೆಗೆಟಿವ್ ಎನರ್ಜಿ ಅಂದರೆ, ನಮಗೆ ದೇಹ ಮನಸ್ಸು ಮೀರಿ ಇದ್ದರೂ ಕೂಡ ನಮ್ಮ ಒಳಗಡೆ ಕರ್ಮದ ಗಂಟಿರುತ್ತೆ, ಮೆಮೊರಿ ಬಾಡಿ. ಆ ಬಾಡಿ ಒಳಗಡೆ ನಮಗೆ ಜ್ಞಾಪಕ ಬರ್ತಾ ಇರುತ್ತೆ, ಐ ಆಮ್ ಸೋ ಅಂಡ್ ಸೋ ಅಂಡ್ ಸೋ. ಆ ಕರ್ಮದ ಗಂಟೆ ಎಲ್ಲಿವರೆಗೂ ಇರುತ್ತೆ? ಯು ಕಾಂಟ್ ಕನೆಕ್ಟ್ ವಾಸ್ಟ್, ಬಿಗ್, ಎನಿಥಿಂಗ್ ಬಿಗ್. ಆವಾಗ ಏನೇ ಬಾಡಿ ಫೀಲ್ ಆಗ್ತಾ ಇರಲ್ಲ, ಆದರೂ ಕೂಡ ಆ ದೇಹದ ನೋವು ಬಾಧೆ ಒಳಗಡೆ ಕಟ್ಕೊಂಡಿರೋದೆಲ್ಲ ಮೆಡಿಟೇಷನಲ್ಲಿ ಬರ್ತಾ ಇರುತ್ತೆ. ಇದು ಒಂದು ಸ್ಟೇಜ್ ಇನ್ ಮೆಡಿಟೇಷನ್. ಆ ನೆಗೆಟಿವ್ ಎನರ್ಜಿ ಬರ್ತಾ ಇರೋದು ಗೊತ್ತಾಗ್ತಾ ಇರುತ್ತೆ. ಅದನ್ನು ಫಸ್ಟ್ ಸ್ಟೆಪ್ನಲ್ಲಿ ಆ ಎನರ್ಜಿನ ತೆಗೆದುಹಾಕೋದೇ ಮೆಡಿಟೇಷನಲ್ಲಿ ಪ್ಯೂರಿಫಿಕೇಷನ್ ಪ್ರಾಸೆಸ್, ಎಲಿಮಿನೇಟಿಂಗ್ ಪ್ರಾಸೆಸ್. Now you are not the body, but the pain, you are feeling the pain, you are feeling that kind of irritation, feeling that kind of tension, some stress,
ಸಮ್ ಕೈಂಡ್ ಆಫ್ ಪೇನ್, ಇದೆಲ್ಲ ಮೆಡಿಟೇಷನಲ್ಲಿ ಬರುತ್ತೆ. ಇದೆಲ್ಲ ಏನು ಕರ್ಮ ಕಳೀತಾ ಇದೆ, ಬರ್ತಾ ಇದೆ, ರಿಲೀಸ್ ಆಗ್ತಾ ಇದೆ. ಇದು ಕೂಡ ಎನರ್ಜಿ. ಕಮಾನ್, ಗೋ ಗೋ, ನಾವು ಹೇಳಲ್ಲ. ಸಂಹಾರ ಮಾಡು ಇದನ್ನು. ಭೂತ ಪ್ರೇತ ಪಿಶಾಚ ಬ್ರಹ್ಮ ರಾಕ್ಷಸ ಚಾಟಯ ಉಚ್ಚಾಟಯ ಸಂಹಾರಯ ಸಂಹಾರ ಸರ್ವ ಭಯಛೇದನಂ. ಕೇಳ್ಕೋತೀವಿ, ನಮ್ಮ ಸುತ್ತ ಬೇಡ, ಇದೆಲ್ಲನೂ ತೆಗೆದಾಕು. ದ ಮೊಮೆಂಟ್ ವೆನ್ ಯು ಡಿಸೈಡ್ ನಾನು ಇದರಿಂದ ಹೊರಗೆ ಬರಬೇಕು, ದ ಲೈಟ್ ವಿಲ್ ಕಮ್, ದ ಪಾಸಿಟಿವ್ ಎನರ್ಜೀಸ್ ವಿಲ್ ಅಟ್ರಾಕ್ಟ್. ನಿಮಗೆ ಗೊತ್ತು ಇದು ಬೇಡ, ನನಗೆ ಇದು ಬೇಡ. ಅವಾಗ ನಾವು ಬೇರೆಯವ್ರು ಯಾರಲ್ಲೂ ಕೂಡ ಅದನ್ನು ನೋಡೋದೇ ಇಲ್ಲ. ನಮಗೆ ಬೇಡ, ಯಾಕೆ ನೋಡೋದು? ಅವರಲ್ಲಿ ಯಾಕೆ ನೋಡಬೇಕು? ನಮಗೆ ಬೇಡ ನಮ್ಮ ಕೋಪ, ಅವರಲ್ಲಿ ಕೋಪ ಯಾಕೆ ಬರೆಸ್ಬೇಕು? ಆವಾಗ ನಾವು ನಮ್ಗೇನು ಬೇಕೋ ಅವರಲ್ಲಿ ನೋಡ್ತೀವಿ. ನನಗೆ ಶಾಂತಿ ಬೇಕು, ಅವರಲ್ಲಿ ಶಾಂತಿ ಇದೆಯಲ್ಲ, ಅಪ್ರಿಷಿಯೇಟ್ ದಟ್. ಅವರಲ್ಲಿ ಏನು ಒಳ್ಳೇದಿದೆ ಅಪ್ರಿಷಿಯೇಟ್, ಬಿಕಾಸ್ ಇಟ್ ಗಿವ್ಸ್ ಯು ಎನರ್ಜಿ. ಅಪ್ರಿಷಿಯೇಟ್ ಮಾಡೋದು ಯಾಕೆ ಅಂದರೆ ಅವ್ರು ಚಪ್ಪಾಳೆ ತಟ್ಟಕ್ಕಲ್ಲ. ಯು ನೀಡ್ ದಟ್ ಎನರ್ಜಿ. ವಾಟ್ ಎವರ್ ಗುಡ್, ವಾಟ್ ಎವರ್ ಡಿವೈನ್, ವಾಟ್ ಎವರ್ ಪ್ಯೂರಿಟಿ ಇನ್ ಎವ್ರಿಬಡಿ, ಯು ನೀಡ್ ದ್ಯಾಟ್. ದಟ್ ಈಸ್ ವೈ ಯು ಆರ್ ರೆಕಗ್ನೈಸಿಂಗ್ ಇಟ್ ಆ್ಯಂಡ್ ಅಟ್ರಾಕ್ಟಿಂಗ್ ದಟ್ ಎನರ್ಜಿ. ಎವ್ರಿವೇರ್ ಎನರ್ಜಿ. ಇಲ್ಲಿ ಕೂಡ ನಾವು ನಿರಾಕಾರ ಪೂಜೆ ಮಾಡೋದು. ಎಲ್ಲ ದೇವರು ನಿರಾಕಾರ. ಅಕಸ್ಮಾತ್ ಅದಕ್ಕೆ ಆಕಾರ ಕೊಟ್ಟಿದ್ರು, ಅದಕ್ಕೊಂದು ವಿಶೇಷವಾದ ಅರ್ಥ, ಒಂದು ನಿರಾಕಾರಕ್ಕೆ ಕರ್ಕೊಂಡು ಹೋಗುವ ಒಂದು ಸ್ಫೂರ್ತಿದಾಯಕವಾದ ವಿಗ್ರಹಗಳು ಇಲ್ಲಿ ಇರೋದಿಲ್ಲ. ಅದರಿಂದ ಇಲ್ಲಿ ಭೂಮಿ ಒಳಗೆ 9 ಚಾನಲ್ ಫಾರಮ್ ಆಗೋಕ್ಕಿಂತ ಇಲ್ಲಿ ಆಕಾಶದಲ್ಲಿ ಅಂದರೆ ಈ ಸ್ಪೇಸ್ನಲ್ಲಿ 9 ಚಾನಲ್ ಬಂದು ಸೇರಿಕೊಳ್ಳುತ್ತೆ. ದಟ್ ಪಾಯಿಂಟ್ ಈ ಸಹಸ್ರಾರ ಹಿಯರ್. ದಟ್ ಈಸ್ ವೈ we are creating a meditation hall at that point where all the 9 energies meet. ನಾವು 9 ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದೀವಲ್ಲ, ಅದರ ಎನರ್ಜಿ ಎಲ್ಲನೂ ಕೂಡ ಇಲ್ಲಿ ಮೇಲೆ ಓಡಾಡ್ತಿದೆ, ಭೂಮಿ ಒಳಗಲ್ಲ. ಯಾಕೆಂದರೆ ನಾವು ಆಕಾರಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟಿಲ್ಲ. ಮೆಡಿಟೇಷನ್ಗೆ ಮತ್ತು ಐ 100% ಬಿಲೀವ್ ಇನ್ ದಟ್ ಯೂನಿವರ್ಸ್, ಕನೆಕ್ಟಿಂಗ್ ದಿ ಯೂನಿವರ್ಸ್, ಅಟ್ರಾಕ್ಟಿಂಗ್ ದಿ ಪಾಸಿಟಿವ್ ಎನರ್ಜಿ. ಆ ಲಾ ಆಫ್ ಅಟ್ರಾಕ್ಷನ್ನ ತುಂಬ ನಂಬ್ತೀನಿ ನಾನು. ಆಮೇಲೆ ನಾನು ನಂಬೋದು ದಟ್ ಲಾ ಆಫ್ ಕರೆಸ್ಪಾಂಡೆನ್ಸ್ ಆ್ಯಂಡ್ ಹೌ ದಟ್ ಪಾಸಿಟಿವ್ ಎನರ್ಜಿ ಆ್ಯಂಡ್ ಆರಾ ಅರೌಂಡ್ ಮೀ ಆ್ಯಂಡ್ ಹೌ ವಿ ಕ್ಯಾನ್ ಎಕ್ಸ್ಪ್ಯಾಂಡ್ ಅವರ್ ಆರಾ. ಇದೆಲ್ಲ ಹೆಚ್ಚು ನಾನು ಯೋಚನೆ ಮಾಡೋದ್ರಿಂದ, ಇಲ್ಲಿ ಆ ಎಕ್ಸ್ಪೆರಿಮೆಂಟ್ ನಡೀತಾ ಇರೋದ್ರಿಂದ, ಇಲ್ಲಿ ಅಂಥ ಟೆಕ್ನಿಕ್ಗಳನ್ನ ರಿಸರ್ಚ್ ಮಾಡಿ ಕಂಡುಹಿಡಿತಾ ಇರೋದ್ರಿಂದ ಐ 100% ಐ ಆಮ್ ಶ್ಯೂರ್ ದಟ್ ಎನರ್ಜಿ ಈಸ್ ಇನ್ ದಿಸ್ ಫೀಲ್ಡ್. ದಿಸ್ ಫೀಲ್ಡ್ ಹ್ಯಾಸ್ ಎ ಮ್ಯಾಗ್ನೆಟಿಕ್ energy to attract. This field has an electric energy to attract the positive energy. First positive energy is the 9 ಆವರಣಗಳು ಏನಿದೆ ಇಲ್ಲಿ, 9 ವಿಗ್ರಹಗಳು. ಇದರಿಂದ ಬರ್ತಾ ಇರೋ ಶಕ್ತಿ, ಇಲ್ಲಿ ಮಾಡ್ತಾ ಇರೋ ಪೂಜೆ ಎಲ್ಲ ಸೇರಿಕೊಂಡಿರೋ ಪಾಯಿಂಟ್ ಈ ಸಹಸ್ರಾರ. ಸೊ ವಿ ಆರ್ ಕನ್ಸ್ಟ್ರಕ್ಟಿಂಗ್ ಎ ಮೆಡಿಟೇಷನ್ ಹಾಲ್ ಅಟ್ ದಟ್ ಪಾಯಿಂಟ್. ಮೊದಲೇ ಡಿಸೈಡ್ ಆಗಿತ್ತು ಆ ಜಾಗ ಅಲ್ಲೇ ಮಾಡಬೇಕಂತ, ಅಲ್ಲೇ ಇವಾಗ ಮಾಡ್ತಾ ಇರೋದ್ರಿಂದ ನಾನು ನಂಬ್ತೀನಿ ಇದನ್ನು, ಶಕ್ತಿ ಇಲ್ಲಿದೆ ಅಂತ. ಯಾವುದೋ ಶಕ್ತಿ ಇಲ್ಲಿ ಅಟ್ರಾಕ್ಟ್ ಆಗಿದ್ದಕ್ಕೆ ಇಲ್ಲಿ ಕೂತ್ಕೊಂಡಿದ್ದಾಯಿತು. ಬೇರೆಯವರು ಜಾಗ ಅಂತ ನೋಡಿದ್ರು, ನಾನು ಜಾಗ ಅಂತ ನೋಡಲಿಲ್ಲ. ಬೇರೆಯವರು ಜಾಗ ಇದನ್ನು ಇಷ್ಟು ರೇಟ್ ಇದಕ್ಕೆ ಇಷ್ಟು ಮಾರ್ಬೋದು ಅಂತ ನೋಡಿದ್ರು, ನಾನು ಈ ಜಾಗ ಇಲ್ಲ, ಇದು ಸ್ಪೇಸ್, ಇದು ಈ ಶಕ್ತಿ ಇದೆ, ಇಲ್ಲಿ ಇರಬಹುದು ಅಂತ ಇರೋದು. ಇಲ್ಲಿ ಇದೆ ಶಕ್ತಿ, ಇಲ್ಲಿ ಯಾರು ಇರ್ತಾರೋ ಅವ್ರಿಗೆ ಶಕ್ತಿ ಇದೆ.